ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸತೀಶಣ್ಣ ಜಾರಕಿಹೊಳಿ ಅವರೇ, ಉಳಿದ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಅವತ್ತು ಶೇಗುಣಶಿ ಗ್ರಾಮದ ಗ್ರಾಮಸ್ಥರೇ, ರೈತ ಬಂಧು ಇವತ್ತು ಕೂಡಿದ್ದು ಈ ಇಲೆಕ್ಷನ್ ಸಲುವಾಗಿ ಬರ್ತಕ್ಕಂಥ ಮೇ 7ನೇ ತಾರೀಕು ಇಲೆಕ್ಷನ್ ಸಲುವಾಗಿ ಎಲ್ಲರೂ ಕೂಡಿದ್ದೇವೆ. ಅದರ ನಿಮಿತ್ತ ನಾವೆಲ್ಲರೂ ಈಗ ನಮಗೆ ಸಮಸ್ಯೆ ಮಾನ್ಯ ಏನಾಗಿತ್ತು ಅಂದ್ರೆ ನೀರು ಇರೋಕ್ಕಿಲ್ಲ, ಹೊಳೆಯಾಗೆಲ್ಲ ನೀರು ಹೋಗಿದ್ದು, 4 ತಾಸು ಲೈಟ್ ಹಾಕಿದ್ರು. ಅದ್ರ ಪ್ರಕಾರ ನಾವು ಸತೀಶಣ್ಣವ್ರ ಗಮನಕ್ಕೆ ಬಂದು ಅವ್ರು ಏನು ಮಾಡಿದ್ರು, ಹಿಡ್ಕಲ್ ಡ್ಯಾಮ್ದಿಂದ ನಮಗೆ 1 TMC ನೀರು ಬಿಟ್ಟಾರೆ. ಆ 1 TMC ನೀರಿನಿಂದ ಇವತ್ತು ಏನಾರ ದನಕರುಗಳಿಗೆ ನಮಗೆ ನೀರು ಇವತ್ತು ಒದಗಿದ್ದ ಅವರಿಂದ. ಯಾಕಂದ್ರೆ ಸತೀಶಣ್ಣವ್ರು ನಾವು ಕಾಂಗ್ರೆಸ್ ಪಾರ್ಟಿ 30 ವರ್ಷದಿಂದ ಅದಾನೆ. ಯಾಕಂದ್ರೆ ಸತೀಶಣ್ಣವ್ರನ್ನ ನಮ್ಮ ರಾಜಕಾರಣಿ ಗುರುಗಳದಾರಂತೆ ನಾವೆಲ್ಲ ಅಲ್ಲಿ ನೇತೃತ್ವ, ದಿಟ್ಟ ನೇತೃತ್ವ ಐತಿ. ಆ ಕಾರಣದಿಂದ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಾಗ ಉಳಿದೆವು. ಈ ರೈತರ ಸಮಸ್ಯೆನ ಅವ್ರಿಗೆ ಯಾರೂ ಹೋಗಿ ಹೇಳಬೇಕಿಲ್ಲ, ಸುಮ್ಮ ಅವ್ರು ತಿಳ್ಕೊಂಡು ಅಲ್ಲಿಂದ ಒಂದು ಬದಲಾದಂಥ ನೀರು ನಾವು ಬಿಟ್ಟಾರು. ನಮ್ಮ ದುರ್ದೈವ ಏನಾಗೈತೆ ಅಂದ್ರೆ ಹಳ್ಳ ಹತ್ತೆಗೈತಿ, ಹಳ್ಳ ಅತಿಕ್ರಮಣ ಆಗಿ ಅಲ್ಲಿ ಬಿಟ್ಟಂಥ ನೀರು ಹೆಚ್ಚಿನ ಪ್ರಮಾಣದಾಗ ನಮಗೆ ಬರಲಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೇವೆ, ಇನ್ನೊಂದು TMC ಆದ್ರೆ ನಮಗೆ ನೀರು ಬಿಡೋ ವ್ಯವಸ್ಥೆ ಮಾಡಿರಿ. ವ್ಯವಸ್ಥೆ ಮಾಡಿ ಇನ್ನೊಂದು 5 ತಾಸು ದಿವಸ ಲೈನ್ ಕೊಟ್ರು ಅಂದ್ರೆ ಊರಾನ ಜನರು ಎಲ್ಲರೂ 7ನೇ ತಾರೀಕು ನಿಮ್ಗೆ ಓಟ್ ಹಾಕ್ತಾರೆ ಅಂತ ಅವ್ರ ಪರವಾಗಿ ನಾವು ಆಶೀರ್ವಾದ ಕೊಡ್ತೀವಿ. ಆದ ಕಾರಣ ಭಾಳ ಐತಿ ಮಾತಾಡೋದು ಸಾಹೇಬ್ರು ಮತ್ತು ಗಡಬಡಿ ಇರ್ತೈತಿ. ಅದಕ್ಕೆ ಇವೆಲ್ಲ ಯಾಕೆ ಹೇಳೋದಂದ್ರೆ 75,000 ರೂಪಾಯಿ ತೊಲಿ ಬಂಗಾರ ಆಗೈತಿ, 83 ರೂಪಾಯಿ ಡಾಲರ್ ಆಗೈತಿ. ರೈತರು ನಮ್ಮ ಕಬ್ಬ 3,000 ಐತಿ, ಮತ್ತು 405 ಸೀಟ್ ಅಗ್ನಿ ಬಾರ್ ಅಂತಾರೆ. ಇದು ನಾವೆಲ್ಲ ವಿಚಾರ ಮಾಡ್ಬೇಕಾಗಿತ್ತು. ಬಂಗಾರ ತರ್ಬೇಕಾರೆ ಒಮ್ಮೆ ಏನು 10 ಎಕರೆದ ಕಬ್ಬು ಹೋಗತ್ತ 1 ತೊಲಿ ಬಂಗಾರ ಬರ್ತೈತಿ. ಅದಕ್ಕೆ ಯಾವಾಗಲೂ ರೈತರ ಪರವಾದಂಥ ಏನೋ ಒಂದು ಕಾರ್ಯಕ್ರಮ ಕೊಟ್ಟಿದ್ದ ಆದದ್ದು. ಹಿಂದೆ ಇಂದಿರಾ ಗಾಂಧಿಯವರು ಜಮೀನು ಇಲ್ದವ್ರಿಗೆ ಜಮೀನು ಕೊಟ್ಟರು. ಅವೆಲ್ಲ ಕಾರ್ಯಕ್ರಮಗಳು ಇವ್ರು ಏನೂ ಮಾಡಿಲ್ಲ 10 ವರ್ಷದಿಂದ. ಆದ ಕಾರಣ ಕಾಂಗ್ರೆಸ್ ಪಕ್ಷ ಏನಾದರೂ ಮಾಡ್ರೆ ರೈತರ ಸಲುವಾಗಿ, ರೈತರಿಗಾಗೇ ಇರುವಂಥ ಪಕ್ಷ ಅಂದ್ರೆ ಇದು ಭಾರತ, ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಭಾಳ ಟೈಮ್ ತೊಗೊಳ್ಳೋಂಗಿಲ್ಲ. ಸಾಹೇಬರು ನಮ್ಮ ಊರಿಗೆ ಫಸ್ಟ್ ಟೈಮ್ ಬಂದರು, ಗಡಬಡದಾಗ ನಮಗೂ ಗೊತ್ತಾಗಲಿಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆ ಜನರು ಕೂಡಿಸಿ ನಾವು ಅವ್ರನ್ನ ದೊಡ್ಡ ಪ್ರಮಾಣದಾಗ ಸ್ವಾಗತ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ನಮ್ಮ ಊರ ಬಗ್ಗೆ ಅವ್ರದ್ದು ಸ್ವಲ್ಪ ಲಕ್ಷ್ಯ ಇಲ್ಲ ಅಂತ ಈ ನಿಮ್ಮೆಲ್ಲರ ಪರವಾಗಿ ನಾವು ಕೇಳ್ಕೊಂಡು ಓಟ್ ಹಾಕೋ ವ್ಯವಸ್ಥೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತೀನಿ.